ಅಂತಂದ್ರ ಬಹಳ ಒಂದ ಎರಡು ಮೇಳದವ್ರಿಗೆ ಬಹಳ ಪ್ರೋತ್ಸಾಹ ಮಾಡಕತ್ತೀರಿ. ಅದ ಬಹಳ ಒಂದ ಒಳ್ಳೆಯದಿಂದ ಎರಡು ಮೇಳ ತಮ್ಮ ಮಕ್ಕಳಂತ ತಿಳ್ಕೊಂಡು ಬಹಳ ಚಂದ ಕಾರ್ಯಕ್ರಮ ನಡೆಸಕತ್ತೀರಿ. ಅದಕ್ಕೆ ಇರ್ಲಿ, ಸ್ವಲ್ಪ ಶಾಂತತೆ ಕಾಪಾಡ್ರಿ. ಇನ್ನು ವಿಷಯಗಳು ಬೇರೆ ಬೇರೆ ನಡೆದಾವಿ. ಹೌದಿಲ್ಲ? ಹೌದ್ರಿಪ್ಪ, ಹೌದು. ಅದಕ್ಕೆ ಇಲ್ಲಿ ಕೊಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನ್ ಮಾಡ್ಬೇಕಂತ್ರಿಪ್ಪ? ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಕುತ್ತವರಿಗೂ, ನಿತ್ತವರಿಗೂ, ಮಣ್ಕೊಂಡವರಿಗೂ, ಹೋಗವರಿಗೂ, ಬರೋವರಿಗೂ, ನಮ್ಮ ಕಡೆ ಕಾಲ್ ಚಾಚಿ ಮಕ್ಕೊಂಡವರಿಗೂ ಎಲ್ಲರಿಗೆ ನಮ್ಮ ಎಣ್ಣೆ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತು ಹೆಂಗ್ ಹೇಳ್ಕೊಂಡು ಬಂದಿರ್ತಮ್ಮ? ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ? ಲೋಕದ ಡೊಂಕವನ್ನೇಕೆತ್ತಿದ್ದುವಿರಿ, ಲೋಕದ ಡೊಂಕವನ್ನೇಕೆತ್ತಿದ್ದುವಿರಿ, ಅದು ನಿಮ್ಮ ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ. ಹೌದ್ರಿಪ್ಪ, ಹೌದ. ನೆರೆ ಮನೆಯವರ ದುಃಖಕ್ಕೆ ಮೆಚ್ಚಿ ನಗುವ ಮೆಚ್ಚಲ ಕೂಡಲ ಸಂಗಮ ದೇವ ಕೂಡ. ಈ ಮಾತ ಯಾಕೆ ಹೇಳಿದ್ರು? ಯಾಕ್ರಿಪ್ಪ ಈ ಮಾತಿಲಿ ಯಾಕೆ ಹೇಳ್ಬೇಕಾಗದ? ನೀವು ಮತ್ತೊಬ್ಬರಿಗೆ ಬುದ್ಧಿ ಹೇಳಕ್ ಹೋಗ್ಯಾರ್ರಿ. ಮೊದಲ ನಿಮ್ಮ ಮನಿ ಒಳಗೆ ನೀವು ಶುದ್ಧ ಆಗ್ರಿ. ನಿಮ್ಮ ಮನಿ ಒಳಗೆ ನೀವ್ ಶುದ್ಧ ಆದಿಪ್ಪ ಅಂತಂದ್ರ ನಿನ್ನ ನೋಡಿ ನಿನ್ನ ಕುಟುಂಬ ಶುದ್ಧ ಆಗ್ತಾರ. ಹೌದು. ನಿನ್ನ ಒಂದು ಕುಟುಂಬ ಶುದ್ಧ ಆತಪ್ಪ ಅಂತಂದ್ರ ಅಲ್ಲಿ ಸುತ್ತಮುತ್ತ ಇರ್ತಿರ್ತಕ್ಕಂತ 8 ಕುಟುಂಬಗಳು ಶುದ್ಧ ಆಗ್ತಾವ. ಎಂಟತ್ತ ಕುಟುಂಬಗಳನ್ನ ನೋಡಿ ಒಂದು ಓಣಿ ಶುದ್ಧ ಆಗ್ತದ. ಓಣಿಗಳ ಶುದ್ಧ ಆದ್ರ ಊರು ಶುದ್ಧ ಆಗ್ತದ. ಊರು ಶುದ್ಧ ಆದ್ರ ತಾಲೂಕು ಶುದ್ಧ ಆಕೈತಿ. ತಾಲೂಕು ಶುದ್ಧ ಆದ್ರ ಜಿಲ್ಲಾ ಶುದ್ಧ ಆಕೈತಿ. ಜಿಲ್ಲಾ ಶುದ್ಧ ಆದ್ರ ರಾಜ್ಯ ಶುದ್ಧ ಆಕೈತಿ. ರಾಜ್ಯಗಳ ಶುದ್ಧ ಆದ್ರ ದೇಶ ಶುದ್ಧ ಆಕೈತಿ. ದೇಶ ವಿದೇಶಗಳ ಶುದ್ಧ ಆದ್ರ ಇಡೀ ಜಗತ್ತೇ ಶುದ್ಧ ಆಕೈತಿ. ಶುದ್ಧ ಆಗ್ತಾರಪ್ಪ. ಆದ್ರ ಮೊದಲ ನಾವು ಶುದ್ಧ ಇರ್ಬೇಕಾಗೈತಿ. ಹೌದಿಲ್ಲ? ಯಾಕಪ್ಪ ಅಂತಂದ್ರ ಇವತ್ತು ನಾಗರಾಳ ಗ್ರಾಮದೊಳಗ ಹಾಡಿಕೆ ಬಹಳ ಚಂದ ನಡೆದವ ತಮ್ಮ. ಹೌದಿಲ್ಲ? ಅಚ್ಚ ಕಡೆ ಅಫಜಲ್ಪುರ ಸಂಘದವ್ರು ಏನ್ ಹಾಡಿದ್ರು, ಏನ್ ಮಾತಾಡಿದ್ರು ಅಂತಕ್ಕಂಥದ್ದು, ಈ ಕಡೆ ಗಳ್ಳೂರಿಗೆ ಸಂಘದವ್ರು ಏನ್ ಹಾಡಿದ್ರು, ಏನ್ ಮಾತಾಡಿದ್ರು ಅನ್ನೋದು ದೈವೆಲ್ಲ ಕೇಳದ. ಆದ್ರ ಅಫಜಲ್ಪುರ ಸಂಘದವ್ರಿಗೆ ನಾವು ಹಾದ ಪಳ್ಯದೊಳಗೆ ಒಂದು ಮಾತು ಹೇಳಿದ್ದೆವು. ಏನ್ ಹೇಳಿರಿಪ್ಪ ಮಾತಿನಲ್ಲಿ ಮಾತಾ? ಏನಪ್ಪಾ ಅಂತಂದ್ರ ಇವು ನಮ್ಮದ ಗಳ್ಳೂರಿಗೆ ಹೇಳಿರಿಪ್ಪ. ಇದು ಮ್ಯಾಲ ಸಣ್ಣದ, ಇದು ಎತ್ತದ. ಇದು ಎತ್ತದ. ಅಚ್ಚಿ ಕಡೆದ ಹೋರಿ ಅದ. ಹೌದ್ರಿಪ್ಪ. ಅರವತ್ತು ಮ್ಯಾಲ ಐತಿ ಅಂತಂದಾಗ, ದೊಡ್ಡ ಮ್ಯಾಲ ಐತಿ ಅಂತಂದಾಗ ಅವ್ರೊಂದು ಸ್ವಲ್ಪ ಬ್ಯಾರೆ ತಿಳ್ಕೊಂಡ್ರು. ಹೌದು. ಏನ್ ತಿಳ್ಕೊಂಡು ಏನ್ ಮಾತಾಡಿರಿಪ್ಪ? ಏನ್ ತಿಳ್ಕೊಂಡ್ರು? ಅಲ್ಲ, ನಿಮ್ಗೆ ಅರ್ಧಂಬರ್ಧ ವಯಸ್ಸಾಗ್ಯಾವ, ತಲೆಯಾಗ ಕೂದಲು ಬೆಳಗಾಗ್ಯಾವ, ನೀವು ದೊಡ್ಡವ್ರದಿರಿ, ಮತ್ ನಮ್ಗೆ ಹೆಂಗ್ ದೊಡ್ಡವ್ರತ್ತೀರಿ ಅಂತಾರ ಅವ್ರು. ಹೌದು. ನಾನು ಈಗಿನ ಸಾಲಿ ಕಲ್ಲಿಗತ್ತೆ ಹೇಳ್ಯಾರಿಪ್ಪ. ಮಾಸ್ತರ, ಯಾಕೋಡೆ ಓದಾಕತ್ತರಿ, ಯಾಕೋಡೆ ಅಭ್ಯಾಸ ಮಾಡಿದಿ ಅಂತ ಹೊರಗೆ ಹಾರ್ತದ ಯಾಕಂದ್ರೆ ಓದೂರ. ಹೌದಿಲ್ಲ? ಹೌದು. ಯಾಕಂದ್ರೆ ನಿನಗ ಸಣ್ಣವ ಇದ್ದರು ವಯಸ್ಸಿನೊಳಗೆ ನಿನಗ ದೊಡ್ಡ ಸ್ಥಾನ ಕೊಟ್ಟೇವಿ. ಹೌದ್ರಿಪ್ಪ. ಯಾಕೆ ಕೊಟ್ಟೇವಿ, ಯಾಕೆ ಅನ್ನೋದು ನಿನಗೆ ತಿಳ್ಕೊಳ್ಳೋ ತಾಕತ್ ನಿಮ್ಮಲ್ಲಿಲ್ಲ ಆಗ್ಯಾವ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಯಾಕಂದ್ರೆ ಯಾವನಲ್ಲಿ ಜ್ಞಾನ ಹೆಚ್ಚಿರ್ತಾರ ಅವ್ರಿಗೆ ದೊಡ್ಡವ್ರು ಅನ್ನಬೇಕಾಗ್ಯದ. ಅವನಲ್ಲಿ ವಿದ್ಯೆ ಹೆಚ್ಚಿರ್ತಾರ ಅವಾಗ ದೊಡ್ಡವನ ಬೇಕಾಗ್ತಾವ. ಪುರಾಣಕ್ಕೂ ಪಂಡಿತರಿಪ್ಪ. ಹೌದಿಲ್ಲ? ಯಾಕಂದ್ರೆ ನಾವು ನಿನ್ನಷ್ಟು ಶಾನ್ಯಾರಲ್ಲ, ನಿನ್ನಷ್ಟು ಬಲ್ಲವ್ರಲ್ಲ, ನಾವು ಸಣ್ಣವ್ರು, ನೀ ದೊಡ್ಡವಂತ ನಿನಗ್ ಕಿಮ್ಮತ್ ಕೊಟ್ಟೇವಿ. ಹೌದು. ನಾವು ನಿಮ್ಮ ಬಾಯ್ತೋಡಿ ಮಾತಾಡೋರಲ್ಲ. ಅಲ್ಲ, ಮತ್ ನೀ ಹೇಳ್ತಿ ಅಲ್ಲ, ನಿಮಗ್ ವಯಸ್ಸು ಬಹಳ ಆಗ್ಯಾವ, ನನಗ್ ವಯಸ್ಸು ಕಡಿಮೆ ಯಾವ, ನೀವು ದೊಡ್ಡವರದಿರಿ. ದಾಟಿ ಬೆಳಗ ಹೋದ್ರೆ ನೀವೇ ದೊಡ್ಡವರು. ಹಂಗಲ್ಲ. ಹೌದು. ಯಾಕಂದ್ರೆ ಅಣ್ಣ ಬಸವಣ್ಣ ಜಗಕ್ಕೆ ಜ್ಯೋತಿ ಅನಿಸ್ಕೊಂಡ, ಭಕ್ತಿ ಒಳಗೆ ಭಂಡಾರಿ ಅನಿಸ್ಕೊಂಡ, ವಿಶ್ವಕ್ಕೆ ವಿಶ್ವ ಗುರು ಅನಿಸ್ಕೊಂಡ್ರಲ್ರಿಪ್ಪ. ಆದ್ರೆ ವಿಶ್ವಗುರು ಬಸವಣ್ಣ ಎಂತ ಮಾತು ಹೇಳ್ಯಾನ ಅಂತ ಹೇಳಿರಿಪ್ಪ ಮಾತ. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಅದು ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಅಂತ ಹೇಳ್ಯಾರು. ಹೌದು ಹೇಳಿರಿಪ್ಪ. ಯಾಕಂದ್ರೆ ಜಗಕ್ಕೆ ದೇವರಾಗಿ ಕೂತ ಭಕ್ತಿ ಭಂಡಾರಿ ಅನಿಸಿಕೊಂಡ ಕರೆ ಅಂತವನಲ್ಲಿ ಅಂತ ಸೊಕ್ಕಿನ ಮಾತು ಬರಲಿಲ್ಲ. ಇಲ್ರಿಪ್ಪ. ಅಂತ ಒಂದು ಬಸವಣ್ಣವರ ತತ್ವದೊಳಗೆ ನಡೀತಿರ್ತಕ್ಕಂತ ನಾವು ವಯಸ್ಸಿನೊಳಗೆ ದೊಡ್ಡವರಿದ್ರು ಕೂಡ ನಾವು ಸ್ಥಾನ ಸಣ್ಣದಿದ್ದೇವೆ. ಸಣ್ಣವರಿಗೆ ದೊಡ್ಡವರು ಅನ್ನಬೇಕಾಗ್ಯದ. ಜಾಗ ನಿನಗೆ ದೊಡ್ಡ ಕೊಟ್ಟೇವೆ ಮಾಸ್ತರ, ಕರೆ ನಿನಗೆ ಕಾಯ್ಕೊಳ್ಳಿ ಕೆಲಸ ಇಲ್ಲ. ಹೌದು. ಯಾಕಂದ್ರೆ ಇವತ್ತು ನಾಗರಾಳ ಗ್ರಾಮದೊಳಗೆ ಬಂದು ಒಂದು ಮಾತು ಹೇಳಿದ್ರು ಅವರು. ಮಾಸ್ತರ, ಇವತ್ತು ಯಾವ ವಿಷಯ ಇರ್ತೇ ಹೇಳು, ಯಾವ ವಿಷಯ
ಯಾವ್ದ್ರಿಪ್ಪ ಮಾತ ಕಾಶಿ ಪಂಡಿತ ಅಂತ ಹೇಳಿ ಹಿಂದೊಬ್ಬ ಕಾಶಿ ಪಂಡಿತ ಆಗಿ ಹೋದ ಇವನಂತ ಪಂಡಿತ ಸತ್ತವರಾಗಿ ಹೋಗ್ಯಾರಿಪ್ಪ ಆ ಪಂಡಿತ ಏನ್ ಮಾಡ್ತಿದ್ದ ಗೊತ್ತೈತೇನು ಯಾನ್ರಿಪ್ಪ ಇವತ್ತು ನಾವು ಏನು ಸಿದ್ಧ ಮಾಡ್ತೀವಿ ನೋಡು ಅದನ್ನು ಸುಳ್ಳು ಮಾಡ್ತಿದ್ದವ ಹೌದು ಅವಾಗ ಕಾಶಿ ಪಂಡಿತ ಅಂದಾರ ಹಾ ಹಾ ಆ ಏನು ನಾವು ಸಿದ್ಧ ಮಾಡ್ತೀವಿ ಅದನ್ನು ಸುಳ್ಳು ಮಾಡ್ತಿದ್ದ ಹೌದು ಹಿಂಗ ಜಗತ್ತಿನೊಳಗೆ ಎಲ್ಲಾರು ಮುಗಿದ್ರು ಹೌದ್ರಿಪ್ಪ ಅರೇ ಅವನು ಸೋಲ್ಸುತ್ತಾಕತ್ ಯಾರಲ್ಲಿ ಇಲ್ಲ ಹೌದು ಅವಾಗ ಒಂದು ದಿವಸ ಹುಬ್ಬಳ್ಳಿ ಸಿದ್ದಾರೂಢರ ಕಡೆ ಬಂದ ಅಲ್ಲೇನಿದ್ರಿಪ್ಪ ಹುಬ್ಬಳ್ಳಿ ಸಿದ್ದಾರೂಢರು ಅಂದ್ರು ನನ್ನ ಅನ್ಕ ಸೋಲ್ಸಕ್ಕೆ ಹಾ ಹಾ ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಒಳಗೆ ನವಲಗುಂದ ನಾಗಲಿಂಗ ಮುತ್ಯ ಅದಾನ ಹಾ ಹಾ ಮುತ್ತಾರದಾರ ಅವಂಗೊಂದ್ ಸ್ವಲ್ಪ ಹೋಗಿ ಭೇಟಿಯಾಗಿ ಬಾ ಆಮೇಲೆ ನಂತರ ನನ್ನ ಜೋಡಿ ಚಾಲೆಂಜ್ ಮಾಡಕ್ಕೆ ಅಂತ ಹೇಳಿದತ್ತ ಹೌದು ಹೌದು ಅವಾಗ ಈ ಸಿದ್ದು ಮಾಸ್ತರ್ ಅಂತ ಕಾಶಿ ಪಂಡಿತ ಹೌದು ನಾಗಲಿಂಗ ಮುತ್ಯರ ಕಡೆ ಹೇಳಿದತ್ತ ಹೌದು ಮುತ್ಯ ಇವತ್ತು ನೀ ಯಾವಾಗ ಸಿದ್ಧ ಮಾಡ್ತಿ ಮಾಡು ಹಾ ಹಾ ಅದನ್ನ ಸುಳ್ಳು ಮಾಡೋದು ನನ್ನ ತಗದೈತಿ ಅಂದತ್ತ ಹೌದು 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 ಅವಾಗ ಮುತ್ಯ ಒಂದೇ ಒಂದು ಮಾತು ಹೇಳಿದ್ರತ್ತ ಏನ್ರಿಪ್ಪ ಅದು ಇವತ್ತ ನೀ ನಿಮ್ಮ ಅಪ್ಪಗೆ ಹುಟ್ಟಿದ ಅಂತ ನಾ ಸಿದ್ಧ ಮಾಡ್ತೀನಿ ಹಾ ಹಾ ಅಪ್ಪ ಹುಟ್ಟಿದ ಅನ್ನೋದು ನೀ ಸಿದ್ಧ ಮಾಡುವ ಅಂತ ಹೇಳಿದ್ರತ್ತ ಹೌದು ಹೌದು ಅವಾಗ ಅಂದತ್ತ ಯಪ್ಪ ಜಗದೊಳಗೆ ನೀನೇ ದೊಡ್ಡವಾದಿ ನನ್ನಂತ ದೊಡ್ಡ ಸುಳ್ಳು ಯಾವ ಇಲ್ಲ ಅವಾಗ ಶರಾಗತ್ತ ಹೌದು 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 ಮುಂದೆ ಮಾತೇ ಇಲ್ರಿಪ್ಪ ಮಾತಾಡಕ ಮಾಸ್ತರ ಹಾ ಹಾ ಅಂತ ಸೊಕ್ಕಿನ ಮಾತು ಹೊಟ್ಟೆ ತರಕ್ ಹೋಗ್ಬೇಡ ಬರಬೇಡ್ರಿಪ್ಪ ಅಂತ ಭಗವಂತನ ನಾಮ ಸ್ಮರಣೆ ಒಳಗ ನಾ ಅಂದವ್ರು ಬಹಳ ಮಂದಿ ಮಣ್ಣು ಮುಕ್ಕಿ ಹೋಗ್ಯಾರ 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 ಹೊಟ್ಟೆ ಈ ಮಾತನ್ನಕ್ ಹೋಗ್ಬೇಡ ಹೌದು ಮತ್ತ ಅದು ಅನ್ನೋ ಬ್ಯಾರೆ ಕಡೆ ಅನ್ಕರಿ ಇಲ್ಲಿ ನಮ್ಮ ಭಾಗದೊಳಗೆ ನಡೆಯಂಗಿಲ್ಲ ನಡೆಯಂಗಿಲ್ರಿಪ್ಪ ಮೇಗಡದಾಗ ಹೌದಿಲ್ಲ ಹೌದು ಆಯ್ನ ಪ್ರಶ್ನೆ ಉತ್ತರ ಕೇಳುವಂತ ಸಂದರ್ಭದೊಳಗ ಹಾ ಹಾ ಮತ್ತೊಂದು ಮಾತು ಮಾತಾಡಿದ್ರು ಅವರು ಏನ್ರಿಪ್ಪ ಎಲ್ಲಾ ದೈವದವರು ಕೇಳಿರಿ ಏನು ಏನು ಕೇಳಿರಿಪ್ಪ ಅಂತಂದ್ರೆ ನಾವೊಂದು ಪ್ರಶ್ನೆ ಕೇಳಿದ್ದೆ ಹೌದು ಅಮ್ಮೋಗ ಸಿದ್ಧ ಮುತ್ಯಾನ ಮಠ ಮನಿ ಒಳಗ ಹಾ ಹಾ ಅಮ್ಮೋಗ ಸಿದ್ಧಗ ಒಂದು ಊರೊಳಗ ಅದು ಲಮಾಣಿ ಸಮಾಜದವರು ಪೂಜೆ ಮಾಡ್ತಾರ ನುಡಿ ಮಾಡ್ತಾರ ಹಾ ಹಾ ಅದು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ತಂದಾಗ ಏನ್ ಹೇಳಿರಿಪ್ಪ ಅವ್ರು ತಿಳಿದಷ್ಟು ಹೇಳಿ ಬರೋಬ್ಬರ ಅದ್ ಮಾತ ಹೌದು ನಾವ ಅದಕ್ಕೆ ಮತ್ತೆ ವಿಚಾರ ಮಾಡೋನು ಹೌದು ಆದ್ರೆ ಒಂದು ಮಾತು ಹೇಳಿದ್ರು ಅವರು ಏನ್ರಿಪ್ಪ ಇಲ್ಲೇ ತೇರವಾಡ ಮಂಗರಾಯ ಹಾ ಹಾ ಎಲ್ಲಿ ತೇರವಾಡ ಮಂಗರಾಯಾಗ ಸಮಗಾಲ ಪೂಜೆ ಅಂತ ಹೇಳಿದ ಮಾಸ್ತರ್ ಎಲ್ಲರೂ ಕೇಳಿರಿ ಕೇಳಿರಿಪ್ಪ ಕೇಳಿರಿ ಹೌದು ಮಾಸ್ತರ್ ಇವತ್ತು ಎಲ್ಲರಿ ತೇರವಾಡ ಒಳಗೆ ಸಮಗಾರದ ಪೂಜೆ ಐತಿ ಅಂದ್ರೆ ಹಾ ಹಾ ಇವತ್ತು ನೀ ಏನ್ ಹೇಳ್ತಿ ತಯಾರದ ಇವತ್ತ ಇಲ್ಲಂದ್ರೆ ನಾವು ಹೇಳಿದ್ದು ತಯಾರಿರ್ಬೇಕು ಇಲ್ಲಪ್ಪ ಅಂದ್ರೆ ಇಲ್ಲಪ್ಪ ಅಂದ್ರೆ ಸಮಗಾಲ ಪೂಜೆ ನೀ ಸಿದ್ಧ ಮಾಡಿ ಅಂದ್ರೆ ನೀ ಏನ್ ಹೇಳ್ತಿ ಅದಕ್ಕೆ ನಮ್ಮ ತಯಾರ ನಾವು ತಯಾರಿದ್ದೇರಿಪ್ಪ ಇವತ್ತ ಬಾಬಾ ಸಮಾಧಾನ ಏನತ್ರಿ ಅದಕ್ಕ ಈ ಶೇರ್ ಕರ್ತಿ ಎಲ್ಲೆಲ್ಲ ಸಮಗಾರ ಪೂಜೆ ಮಾಡ್ತಾ ಸಿದ್ಧ ಮಾಡಿ ಅಂದ್ರ ನಾವು ನೀವು ಹೇಳುವಂತ ಕೇಳ್ತೇವೆ ಹೇಳಂಗ್ ಕೇಳ್ತೇವಿ ಹೌದಲ್ಲ? ಇಲ್ಲಪ್ಪ ಅಲ್ಲಿ ಸಮಗಾರ ಪೂಜೆ ಇಲ್ಲ ಆಗಿತ್ತಂದ್ರೆ ನೀ ನಾವ್ ಏನ್ ಹೇಳ್ತೀವಿ ಅದನ್ನ ನೀ ಕೇಳುದು ಇವತ್ತ ಹೌದು ಹೌದು ಅಣಕಾತಕ ಮಂಗಳಾರತಿ ಬಂದ ಬಂದ್ರಿಪ್ಪ ಯಾಕ್ರಿ ಅಣಕಾತಕ ಮಂಗಳಾರತಿ ಬಂದ ಹುಡುಗಾಟಿಕೆ ಚೆನ್ನದ ಆತ ಅದೇ ಮಾಡಿದ್ರೆ ಸಿದ್ಧಾಂತ ಹೊಡ್ತಕ ಮಂಗಳಾರತಿ ಬಂದ ಅದೇ ಹೇಳಕತ್ತದ ಇದು ಎಲ್ಲರೂ ಯಾರಿಗಾರಿ ಹುಡುಗಾಟಿಕೆ ಇಲ್ಲ ಹೆಚ್ಚಿರ್ಬೇಕು ಇವತ್ತ ತೆರವಾಡ ಮಂಗಳಾಯಾಗ ಸಮಗಾರ ಪೂಜೆ ಐತಿ ಸಿದ್ಧಾಂತ ಮಾಡ್ಬೇಕು ಒಂದು ಹಾ, ಹಾ. ಇಲ್ಲ ಅಂತ ಹೇಳಿ ನಾವು ಸಿದ್ಧಾಂತ ಮಾಡ್ತೀವಿ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಸಿದ್ಧಾಂತ ಮಾಡಿ ಮಂಗಳಾರತಿ ಮಾಡೋದು ಒಂದು ಇಲ್ಲ ನಾವು ಮಾತಾಡಿ ತಪ್ಪಾಗಿಟ್ಟು ಒಪ್ಕೋಬೇಕು ಒಂದು ಎರಡು ವಿಷಯ. ಮಂಗಳಾರತಿ ಅಣಕದಾಗ ನಾಗರಾಜ ಮಂಗಳಾರತಿನಲ್ಲಿ ಇವತ್ತ ಹೌದು 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 ಯಾಕ್ರಿ ಹೌದು ಕರೆಯೋದು ಮಾತ ಇವತ್ತು ರಾತ್ರಿ ಅಲ್ಲ ನಾಳೆ ಹೊತ್ತು ಮುಗ್ತಕ್ಕ ಹೋಗ್ಲಿ ಹೋಗ್ಲಿ ಹೊಟ್ಟೆ ಇದು ಸಿದ್ಧ ಆಗುತ್ತಕ್ಕ ಮಂಗಳಾರತಿ ಹೊಟ್ಟೆ ಇಲ್ಲ ಇಂಥ ಮಾತು ಎಲ್ಲಿ ಮಾತಾಡಿರ್ಬಾರ್ದು ಹೌದಿಲ್ಲ ಹೌದು ಎಲ್ಲ ಮಾತಾಡಿದ ತಪ್ಪಾಗಿದ್ದು ಒಪ್ಕೊಂಡು ಬಂದು ಹಾ ಹಾ ಒಂದು ದಿಮ್ ಹೊಡಿ ಒಂದು ಇಲ್ಲ ಇದು ಸಿದ್ಧಾಂತ ಐತಿ ಹೇಳು ಒಂದು ಹೌದು ಹೌದ್ರಿಪ್ಪ ಯಾಕ್ರಿ ಹೌದು ಅದಕ್ಕೆ ನೋಡು ಮುಂದೆ ಹಿರಿಯರು ಹೆಂಗ ವಿಚಾರ ಮಾಡ್ತಾರೋ ಹೌದು ಇನ್ನು ವಿಷಯಗಳು ಹೆಂಗ ನಡೆದಾವ ವಿಷಯ ಎಲ್ಲೆಲ್ಲಿ ಓದಾರಿಪ್ಪ ಕಾರ್ಯಕ್ರಮ ಹೆಂಗ ನಡೆದಾವ ಹೌದು ಅನ್ನೋಂಥದ್ದು ಇನ್ನು ನಮ್ಮ ಅವ್ವನ ಬಳಗದವ್ರ ಕಡೆ ಒಂದ್ ಸ್ವಲ್ಪ ಹೋಗಿ ಮತ್ತೆ ಈ ಕಡೆ ಬರೋಣತ್ತ ಹೋಗಿ ಬರಲ್ರ ಅವರ ಕಡೆ ಹೋಗಿ ಬರ್ಲತ್ತೀರ ಹೌದು ಹೌದಿಲ್ಲ ಹೌದ್ರಿಪ್ಪ ಯಾಕಂದ್ರೆ ನಮ್ಮ ಅವ್ವನ ಬಳಗದವ್ರ ಕಾರ್ಯಕ್ರಮ ಬಾಳವನ್ನ ಬಾಳದವ್ರಿ ಹೆಂಗದಾವ ಹೆಂಗ್ರಿಪ್ಪ ಅವರು ಜೇರ್ ಕರ್ತ್ ಮದುವೆಯಾಗ ಬಿಡು ಮದುವೆಯಾಗ ಓಡಾಡವ್ರು ಅವರು ಹಾ ಹಾ ಮತ್ ಕುಬಸ್ ಕಾರ್ಯದವ್ರು ಬಿಡು ಕುಬಸ್ ಕಾರ್ಯದಾಗ ಓಡಾಡವ್ರು ಅವರು ಹೌದ್ರಿಪ್ಪ ಮತ್ ಜೇರ್ ಕರ್ತ್ ಎಲ್ಲೆಲ್ಲಿ ಊರಾಗ ವಿಕೆಟ್ ಬಿತ್ತಂದ್ರ ಹಾ ಹಾ ಮತ್ ಅಡಿಗೆ ಮಾಡವ್ರು ಅವರು ಅವ್ರಪ್ಪ ಮತ್ ಜೇರ್ ಕರ್ತ್ ಕವಲ್ಯಾಗ ಒಯ್ಯಾಕ ನೀರಿಗೆ ಹಾದ್ರಂದ್ರ ಹಾ ಹಾ ಆ ಮತ್ ಜಿಪ್ರಿ ಹಿಡಿಯವ್ರ ಅವ್ರ ಮನೆ ಕಾಕ ಕೊಡ್ದಂದ್ರ ದಂಧಲಿ ಮಾಡಾರ ಅವ್ರೆ ಹಂಗಲ್ಲ ಹಾ ಹಾ ಯಾಕಂದ್ರೆ ಎಲ್ಲಾ ಕಾರ್ಯದೊಳಗ ಅವ್ರು ಮುಂದದಾರ ಮುಂದವ್ರಿಪ್ಪ
ಜೇರ್ ಕರ್ತ ಅರಿವಿ ಅಂಗಡಿಯಾಗ ಹೋದ್ಬಿಡು 100 ಸೀರೆ ತಗಸವ್ರು ಮತ್ತ ಬಜಾನ್ ಸೀರೆ ತಗೊಳವ್ರ ಅವ್ರ ಹೌದು ಹೌದು ಖರೆ ಅದ ಮಾತ ಯಾಕ್ರಿ ಹೌದು ಜೇರ್ ಕರ್ತ ಬಂಗಾರ ಅಂಗಡಿಯಾಗ ಹೋದ್ಬಿಡು ಅಲ್ಲೇನಂದ್ರಿಪ್ಪ ಬಂಗಾರ ತಗೊಳವ್ರ ಅವ್ರ ಹೌದು ಸೋಮನ ಕಿಶದಕ್ಕ ಯಾಕೆ ರೊಕ್ಕ ಕೊಡೋದು ಅಷ್ಟ ಕೈ ಕಟ್ಕೊಂಡು ಯಾವ ಆಗತ್ತಾನ ಹೌದಿಲ್ಲ ಹೌದು ಮತ್ ಜೇರ್ ಕರ್ತಿ ಎಲ್ಲಾರೇ ಮದುವೆ ಹೋದಾಗ ಶೋಭಾನ ಕಾಲಿ ಒಳಗೆ ಹೆಸರು ಹೇಳ್ತಿರ್ತಾರ ನೋಡ್ಬೇಕು ಹೆಂಗ್ರಿಪ್ಪ ಅದು ಅದ್ ಯಾನ್ ಹೆಸರ ಬೇರೆ ರೀ ಒಮ್ಮೆ ಏನಾಗಿತ್ತು ಏನಾಗಿದ್ರಿಪ್ಪ ಈ ನಾಗರಾಳ ಅಂತ ಗ್ರಾಮದೊಳಗ ಒಬ್ಬ ಇದ್ದೂರು ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಏನು ಹಳೆ ಆಗಿದ್ದ ಅಲ್ಲೇ ಇದ್ದೂರು ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ ಅವಾಗ ಭರ್ಜರಿ ಮದುವೆ ನಡೀತು ಅದು ಊರಿಗೆ ಊಟ ಹಾಕಿ ಹಾದಿಗೆ ಹಂದ್ರ ಹಾಕಿ ಲಗ್ನ ಮಾಡಾಕತ್ತಿದ್ರು ಭರ್ಜರಿ ಅವಾಗ ಆ ಹುಡುಗನ ದೋಸ್ತುಗಳ ಒಂದ್ 7-8 ಮಂದಿ ತೆಗ್ಯಾಗಳು 2 ಮಂದಿ ಹೆಸರು ಕೇಳಿ ಬರೋ ನಡಿ ಅಂದ್ರ ಹೌದು ಹೌದು 2 ಮಂದಿ ಹೆಸರು ಕೇಳಿ ಹೋದ್ರು ಆ ಹುಡುಗನ ಹೋಗುತ್ತಕಂದ್ರ ಆ ಹುಡುಗಂದ ಬಿಡ ಎಲ್ಲ ಇದ್ರು ಅಕ್ಕನ ಮಗಳ ಎಲ್ಲ ಗೊತ್ತಿದ್ದ ಮಾತೈತಿ ಬ್ಯಾಡ ಬಿಡು ಅಂತ ಹುಡುಗ ಹತ್ತಿದ್ದ ಹೇಳ ಮಗನ ಅಂತ ಹೇಳಿ ದೋಸ್ತಿಗಳು ನಾಚಿ ಹೇಳಿಲ್ಲ ಹೇಳಿಲ್ಲ ಆದ್ರೂ ಇವ್ ಮತ್ತ ಬಾಳ ಒತ್ತಾಯ ಮಾಡೋಣ ಹೇಳಕತ್ತ ಏನಂದ್ರಪ್ಪ ಹೆಂಗ್ ಹೇಳ್ತಿದ್ದ ಹಳ್ಳದ ದಂಡಿಗೆ ಬಿದುರು ಬಾಳ ಚಪಾತಿಗೆ ಪದರ ಬಾಳ ಉಪ್ಪಿಟ್ಟು ಉದುರು ಬಾಳ ನನ್ ಹೆಂಗಿದ ನನ್ನ ಮ್ಯಾಗ ನೆದರ್ ಬಾಳ ಅಂದತ್ತ ಹೌದು ಹೌದು ಏನ್ ಹೆಸರು ಏನ್ ಅರ್ಥ ಅದು ಅವರು ಅವಾಗ ಇದು ಹುಡುಗನ ಮುಗಿತು ಅದು ಅವ್ರ ಎಲ್ಲಾ ದೋಸ್ತಗಳು ಕೂಡ ಅಕ್ಕನ ಕಡೆ ಹೋಗಿ ನಡಿ ಅಂದ್ರ ಅಕ್ಕ ಕೇಳಮ್ಮೆ ಅಕ್ಕ ನೀವು ಜರ ಹೇಳುವ ಮಾಮನ ಹೆಸರು ಅಂದತ್ತ ಅಕ್ಕಂದ ಎಲ್ಲ ಇದ್ರು ನಾವದಾನ ಎಲ್ಲರಿಗೂ ಗೊತ್ತಿದ್ ಮಾತೈತಿ ಬ್ಯಾಡ ಬಿಡ್ರಿ ಒಪ್ಪ ತಾಕಿ ತಿಳತ್ತ ಅವ ಹೇಳಂದ್ರೆ ನೀನು ಹೇಳಬೇಕಂತ ಅವ್ರು ಒತ್ತಾಯ ಮಾಡಿದ್ರು ಒತ್ತಾಯ ಮಾಡ ಏನಾಯ್ತಪ್ಪ ಒತ್ತಾಯ ಮಾಡಿದ ಕೂಡ ಯಾಕೆ ಹೆಣ್ಮಗಳು ಅರ್ಥ ತಗದ್ರಿ ಏನಂದ್ರಿಪ್ಪ ಅಂತ ಅರ್ಥ ಅಂತದು ಅಮಾಸಿ ಗಟ್ಲಿ ಗೋಧಿ ಬಿಟ್ಲಿ ಅಮಾಸಿ ಗಟ್ಲಿ ಗೋಧಿ ಬಿಟ್ಲಿ ನನ್ನ ಗಂಡನ ಹೆಸರು ಕೇಳವ್ರು ಹೆಣ ಎಟ್ಲಿ ಅಂದ ಎಂತಾಗಲೇ ಮಾಡಕ್ ಕಂಪನಿ ಐತ್ರಿಪ್ಪ ಇದು ಹೌದಿಲ್ಲ ಹೌದು ಯಾಕಂದ್ರೆ ನಮ್ಮ ಅವ್ವಗಳು ಹೊರತು ತಿಂತಾವ ನಾವು ಅದರಿಪ್ಪ ಅದಕ್ಕಿರ್ಲಿ ಪುಣ್ಯಾತ್ಮರೇ ಯಾಕಂದ್ರೆ ಹೊತ್ತು ಹೊಂಡ ತನಕ ನೀವು ಹಿಂಗ ಕೂತ್ರಂದ್ರೆ ಹಿಂಗ ನಗನಗತ ಕಾರ್ಯಕ್ರಮ ಅನ್ನೋ ಅಂತ ಮಾತನ್ನ ಹೇಳುತ್ತಾ ಇನ್ನ ವಿಷಯ ಕಡೆ ಹೋಗೋದ ಅದು ನಾವ್ 1-2 ಪ್ರಶ್ನೆ ಕೇಳಿದೀವಿ ಅವ್ರಿಗೆ ಹೌದ್ರಿಪ್ಪ ಕೇಳಿಲ್ರಿಪ್ಪ ಏನ್ ಕೇಳಿದ್ವಿ ಪ್ರಶ್ನೆ ಏನ್ರಿಪ್ಪ ಅಮೋಕ್ಷದ ಮುತ್ಯ ಕೈಲಾಸದಿಂದ ಬರುವಾಗ ಎಲ್ಲ ಸರ್ವ ಸಾಹಿತ್ಯ ತಗೊಂಡ್ ಬಂದ ಮೂರೂರು ಮುಮ್ಮೆಟ್ಟಿ ಮ್ಯಾಗ ಹಗ್ಗ ಕೋಲಗಳೆಲ್ಲದೆ ಮುರುಳಾಯಿಸಿಯನ್ನ ಮಾಡಿ ಅಂತರ್ಲೆ ಕಂಬಳಿ ಡೇರಿ ಹೊಡೆದ ತಪಸ್ಸು ಮಾಡ್ಯಾನ ಅಂತ ಹೇಳಿ ಕೇಳಿರಿಪ್ಪ ಯಾಕೆ ಮಾಡೋದು ಯಾವ ಆಧಾರದ ಮಾಡ ಕೇಳಿರಿಪ್ಪ ಕಂಬಳಿ ಯಾವ ಆಧಾರ ಮ್ಯಾಗ ನಿಂತದ ಅಂತ ನಾವು ಕೇಳೇವಿ ಹೌದು ಅವ್ರು ಹೇಳಿದ್ರು ಹೌದು ಅಮೋಘಸಿದ್ದ ಬರುವಂತ ಸಂದರ್ಭದೊಳಗೆ ಕಾಮಧೇನು ಕಲ್ಪ ವೃಕ್ಷ ತಂದಾನ ಆ ಕಾಮಧೇನು ಕಲ್ಪ ವೃಕ್ಷದ ಆಧಾರ ಮೇಲೆ ಕಂಬಳಿ ನಿಂತದ ಅಂತ ಹೇಳಿ ಅವ್ರು ಹೇಳ್ತಾರ ಹೇಳಿಪ್ಪ ಸರ್ ಇಲ್ಲೊಂದು ಮಾತು ಕೇಳೋದ ನಿಮ್ಮ ಮಾತ ನಿಜ ಇತ್ತಂದ್ರ ನಿಮ್ಮ ಮಾತು ಸತ್ಯ ಇತ್ತಂದ್ರ ನಿಮಗೊಂದು ಮಾತು ಕೇಳ್ತೀನಿ ಮುಂದೆ ಒಂದು ದಿವಸ ಅಮೋಷದನ ಸೇವಾ ಯಾರು ಮಾಡ್ತಿದ್ರು ಸೊಸಿ ಕೊಂತಾದೇವಿ ಮಾಡ್ತಿದ್ರಿಪ್ಪ 11 ವರ್ಷ 11 ತಿಂಗಳ 21 ದಿವಸ ಸೇವಾ ಮಾಡ್ಯಾರು ಅವಾಗ ಅಮೋಷಿತ ಕೊಂತಾದೇವಿ ಹೇಳ್ಯಾನ ಏನಂತ್ರಿಪ್ಪ ಕೊಂತಾದೇವಿ ನಾಳೆಗೆ ನಿನಗೆ ಫಲ ಕೊಡ್ತೀನಿ ನಾಳೆ ಮುಂಜಾನೆ ಬಾ ಅಂತ ಹೇಳಿ ಅಂದಾಗ ಹೂ ಅಂದು ಕೊಂತಾದೇವಿ ಹಾದ್ರು ಹಾದ ಕೂಡಲೇ ಈ ಸುದ್ದಿ ಯಾರಿಗೆ ಪದ್ಮಾವತಿಗೆ ಪದ್ಮಾವತಿ ಮೂಡ್ತಾರಪ್ಪ ಪದ್ಮಾವತಿ ಸೇವಾ ಯಾರು ಮಾಡ್ತಿದ್ರು ಕಣಬಾಯಿ ಮಾಡ್ತಿದ್ರು ಹೌದೌದು ಅವಾಗ ಪದ್ಮಾವತಿ ಕಣಬಾಯಿ ಹೇಳಿದ್ರು ಏನಂದ್ರಿಪ್ಪ ನಾಳೆ ನಿಮ್ಮ ಮಾವ ಕೊಂತಾದೇವಿ ಫಲ ಕೊಡೋದಾನ ಹೌದು ಕೊಂತಾದೇವಿ ಬರೋಕ್ಕಿಂತ ಮೊದಲು ನೀವು ಹೋಗಿ ಕಣಬಾಯಿ ಅಂತ ಪದ್ಮಾವತಿ ಹೇಳಿದ್ರು ಹೇಳಿರಪ್ಪ ಅವಾಗ ಹೇಳಿದ ಕೂಡಲೇ ಮರುದಿವ್ಸ ಕಣಬಾಯಿ ಹೋಗಿ ಫಲ ತಗೊಂಡ್ರು ಹೌದು ಆದ್ರ ಕೊಂತಾದೇವಿಗೆ ಫಲ ಕೊಡ್ಲಿಲ್ಲ ಅಮಸಿದ ಮುತ್ಯ ಅಲ್ಲಿ ಆದ್ರೆ ನಿನಗೆ ಇಲ್ಲಿ ಏನ್ ಕೇಳೋದು ಮಾಸ್ತರ ಏನಪ್ಪ ಕಾಮಧೇನು ಕಲ್ಪ ವೃಕ್ಷದಿಂದ ನಿಮ್ಮಲ್ಲಿ ಕೆಲಸ ಆಗಿತ್ತಪ್ಪ ಅಂದ್ರ ಆ ಕಣಬಾಯಿಗೆ ಒಂದು ಫಲ ಕೊಟ್ಟಾರ ಕೊಡ್ಲಿ ಆದ್ರೆ ಕೊಂತಾಯಿಗೆ ಒಂದು ಕೊಡ್ಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಹೌದೌದು ಹೌದಿಲ್ಲ ಕಾಮಧೇನು ಕಲ್ಪ ವೃಕ್ಷದೊಳಗೆ ತಾಕತ್ತಿತ್ತಂದ್ರ ಕಂಬಳಿ ನಿರ್ಸಿದ್ಧತೆ ಹೇಳ್ತೀರಿ ಆದ್ರೆ ಇಲ್ಲಿ ಕೊಂತಾದೇವಿಗೆ ಸಂತಾನ ಫಲ ಬೇಕಾಗಿತ್ತು ಇಲ್ಲಿ ಯಾಕೆ ಕೊಡಲಿಲ್ಲ ಹೌದೌದು ಸಿದ್ಧ ಮಾಡಿದ್ರ ಮುಂದಿನ ಪಾಳ್ಯಕ್ಕೆ ಯಾಕಂದ್ರೆ ನೀನೇ ಹೇಳಿ ಮುರಿದು ಮಾತಾಡ್ತೀನಿ ಅಂತ ಹೇಳಿ ನೀ ಎಂತ ಸಿದ್ಧೋದಿ ನಾ ಎಂತ ಸಿದ್ಧೋದ್ರಿ ಬೆಳಕ ಹೊಡ್ತಿರೋದು ಹೋಗ್ತಿದ್ರಾಗ ಹೌದ್ರಿಪ್ಪ ಯಾಕ್ರಿ ಅಫಜಲ್ಪುರ ಸಿದ್ದುಗ ಈ ಕಡೆ ಸುಟ್ಟಡಿ ಸಿದ್ದುಗ ಹಾಗೆ ಹೋಗಿವತ್ತ ಹೌದು ಅದಕ್ಕಿರ್ಲಿ
ಇನ್ನು ಮತ್ತೊಂದು ಮಾತು ಏನು ಕೇಳಿದ್ವು ನಂದು ಯಾವ್ದ್ರಿಪ್ಪ ಅಮೋಕ್ಷತೆಗೆ ಒಂದು ಊರೊಳಗ ಹಾ ಹಾ ಲಮಾಣಿ ಸಮಾಜದವರು ಪೂಜೆ ಮಾಡ್ತಾರ ಲಮಾಣಿ ಸಮಾಜದವ್ರು ನುಡಿ ಮಾಡ್ತಾರ ಕೇಳಿರಿ ಅದು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಇಷ್ಟು ಹೇಳಿದ್ರೆ ಯಾವ ಕುಲ್ಲ ಅಂತ ನಾವು ಕೇಳೇವಿ ಕೇಳಿರಿಪ್ಪ ಅವ್ರ ಏನ್ ಹೇಳಿದ್ರು ಯಾವ್ದ್ರಿಪ್ಪ ವಿಜಯಪುರ ಜಿಲ್ಲೆ ದೇವರ ಇಬ್ಬರಿಗೆ ತಾಲೂಕಿನ ಕೆಸರಟ್ಟಿ ಗ್ರಾಮ ಕೆಸರಟ್ಟಿ ಐತ್ರಿಪ್ಪ ಹೌದಿಲ್ಲ ಅದು ಸರ್ ಅಲ್ಲಿ ಇದ್ರೆ ಇರಬಹುದು ಕಡೆ ನಾವು ಕೇಳಿರ್ತಕ್ಕಂತ ಅಮೋಕ್ಷದಿಂದ ಗುಡಿಯೋದು ನಿಮ್ಮದು ಉತ್ತರ ನೇರ ಬಂದಿಲ್ಲ ನಮ್ಮದು ಬೇರೆ ಐತಿ ನಾವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಬೇರೆ ಅದ ಹೌದು ಮುಂದಿನ ಸಂದಿಗೆ ಇನ್ನೂ ಬರ್ತಿತ್ತಂದ್ರೆ ಬರ್ತೈತಿ ಹೇಳ್ರಿ ಹಾ ಹಾ ಇಲ್ಲ ಬರ್ಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ್ರಿ 10 ದಿ ಆಗುಡದ ಮಂಗಲಕ್ಕೆ ನಾವು ಹೇಳಿ ಮಂಗಳಾರತಿ ಮಾಡ್ತೀವಿ ಅನ್ನೋಂಥದ್ದು ನಮ್ಮದು ಅಭಿಪ್ರಾಯ ಹೌದು 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 ಯಾಕಂದ್ರೆ ನಾಗರಾಳ ಗ್ರಾಮದೊಳಗೆ ಮುಚ್ಚಿಟ್ಕೊಂಡು ಹೋಗಂಗಿಲ್ಲ ಇದ್ದು ಬಿಟ್ಟು ಹೋಗುದೈತಿ ಇವತ್ತು ಹೌದು 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 ಅದಕ್ಕೆ ಕಲ್ಲಕ್ಕೊಂದು ಕಡಲಾಕ್ ಕೊಟ್ರ ಮಲ್ಲಕ್ಕ ದಾಸಿ ಕೊಟ್ಟಾಳ ಕೊಟ್ಟು ಕೊಟ್ಟು ಮತ್ತೆ ನಮಗೊಂದು ಕೇಳ್ಯಾರಿಪ್ಪ ನಮಗೊಂದು ಹೇಳಿ ಕೇಳ್ಯಾರ ಅವ್ರು ಕೇಳ್ಯಾರ ಏನ್ ಕೇಳ್ಯಾರಪ್ಪ ಅಂತಂದ್ರ ಹಾ ಹಾ ನಿಮ್ಮಲ್ಲಿ ಹಾಲು ಮತ್ತ ಮುದ್ದಾಯಿ ಮುದುಗೊಂಡಿಂದ ಹುಟ್ಟ್ಯಾರ ಹೌದು ಹೌದು ಅವ್ರು ಹೇಳ್ಯಾರ ಅವರು ಏನತ್ರಿಪ್ಪ ಹಾಲು ಮತ್ತ ಮುದ್ದಾಯಿ ಮುದುಗೊಂಡಿಂದ ಹುಟ್ಟ್ಯಾರ ಮತ್ತೆ ನೀವು ಹಾಲು ಮತ್ತದ ಮಾರ್ಗ ಹಾಡೋರು ಮಾಳಿಗ್ರಾನ ಮಾರ್ಗ ಹಾಡೋರು ಮಾಳಿಗ್ರಾನ ಹೆಸರು ಹೇಳಿ ಹಾಡ್ತೀರಿ ಹೌದು ಮತ್ತೆ ಮುದ್ದಾಯಿ ಮುದುಗೊಂಡು ಹಿಡಿದು ಯಾಕೆ ಹಾಡಂಗಿಲ್ಲ ಹಾ ಹಾ ಅನ್ನುವಂಥದ್ದು ಕೇಳ್ತಾರ ಅವರು ಕೇಳಿರಿಪ್ಪ ಸಾರು ಇಲ್ಲಿ ಮಾಸ್ತರ್ ಒಂದು ಮಾತು ಕೇಳುವುದ ಏನ್ ಕೇಳಿದ್ರಪ್ಪ ಸರ್ ಮಾತಾ ಆ ಮುದ್ದಾಯಿ ಮುದುಗೊಂಡಿಂದನೇ ಹಾಲು ಮತ್ತ ಹುಟ್ಟದತ್ತೇನ ನೀನ ಹೇಳಕತ್ತಿದೀವ ಹಾ ಹಾ ಏನ್ ಮತ್ತಾರ ನಿನಗೆ ಹೇಳ್ಯಾರು ಯಾರು ಕಲಿಸ್ಕೊಟ್ಟಾರು ಅಲ್ಲ ಮುದ್ದಾಯಿ ಮುದುಗೊಂಡು ಹುಟ್ಟಕ್ಕಿಂತ ಮೊದಲ ಹಾಲು ಮತ ಐತಿ ಹಾ ಹಾ ಇದು ಎಲ್ಲಿಂದ ತೆಗೆದ ಹೇಳ್ತಿಲ್ಲ ಪಕ್ಕ ಹಾಲು ಮತ ಎಲ್ಲಿಂದ ಹುಟ್ಟೈತಿ ಹಾಲು ಮತದವ್ರು ಎಲ್ಲಿಂದ ಬಂದಾರ ಅದು ಗುರುತರಿ ಐತಿ ನಿನಗ ಹೌದು ಹೌದ್ರಪ್ಪ ಯಾಕಂದ್ರ ಹಾಲು ಮತ್ತ ಮೊದಲ ಇನ್ನ ಹಿಂದಾರ ಹಾಲು ಮತ ಹೌದು ನೀ ಹೇಳ್ತಿ ಮುದ್ದಾಯಿ ಮುದುಗೊಂಡಿಂದ ಈ ಕಡೆ ಹಾಲು ಮತ್ತ ಹುಟ್ಟ್ಯದಂತ ನೀ ಹೇಳ್ತಿ ಇರ್ಲಿ ನಿನ್ನಂತೀನಿ ಹೋಗೋಣ ಆದ್ರ ಮಾಳಿಂಗ್ರಾಯನ ಮಾರ್ಗ ಮಾಳಿಂಗ್ರಾಯನ ಮೇಳ ಮಾಳಿಂಗ್ರಾಯನ ಬೋಡ ಯಾಕೆ ಆಗ್ತದೆ ಅನ್ನೋ ಸಂಶಯ ಇವರಿಗೆ ಹೌದು ಹೌದ್ರಿಪ್ಪ ಹೌದಿಲ್ಲ ಯಾಕಂದ್ರೆ ಇಲ್ಲೊಂದು ಮಾತು ಹೇಳುವುದಲ್ಲ ಏನ್ರಿಪ್ಪ ಮಾತ ಮುದ್ದಾಯಿ ಮುದುಗೊಂಡ ಇವ್ರು ಹಿರಿಯರು ಹೌದು ಮೂಲತಃ ಹಾಲು ಮತದ ಹಿರಿಯರು ಮುಂದೆ 7 ತನಿಗೆ ಮುತ್ಯ ಮಾಳಿಂಗ್ರಾಯ ಹೌದು ಮುತ್ಯ ಮಾಳಿಂಗ್ರಾಯ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಈ ಹಾಲು ಮತದ ಹಿರಿಯರ್ದು ಅವಾಗ ಹಾಡ ಹಾಡ್ಯಾನ ಹೌದು ಮಾಳಪ್ಪ ಹಾಡ ಹಾಡ್ಯಾನ ಬುಳ್ಳಪ್ಪ ಕವಿತೆ ಕಟ್ಟ್ಯಾನ ಹೌದು 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 ಇಲ್ಲೈತಿ ನಮ್ಮದು ಪಾಯ ಮಾಳಪ್ಪ ಹಾಡ ಹಾಡ್ಯಾನು ಬುಳ್ಳಪ್ಪ ಕವಿತೆ ಕಟ್ಟ್ಯಾನು ಹೌದು ಹೌದು ಮಾಳಿಂಗ್ರಾಯ ಬಾಯಿಯಿಂದ ಮಾರ್ಗ ಬಂದಾಗ ಈಗ ಸದ್ಯ ಮಾಳಿಂಗ್ರಾಯನ ಮಾರ್ಗದವ್ರು ತೆಗ್ಸಿಂದ ಈಗ ಎಲ್ಲರೂ ಹಾಡ್ತೀವಿ ಹೌದು ಹೌದು ಹೌದಿಲ್ಲ ಹೌದು ಯಾಕಂದ್ರೆ ಇದು ಮಾರ್ಗ ಮಾಳಿಂಗ್ರಾಯನ ಬಾಯಿಯಿಂದ ಹೊರಗೆ ಬಂದದ ಹೌದು ಅಣ್ಣನ ಮಾಳಿಂಗ್ರಾಯನ ಮಾರ್ಗ ತೆಗ್ಸಿಂದ ನಾವೆಲ್ಲರೂ ಹಾಡ್ತೇವೆ ಹೌದು ಹೌದು ಹಿಂಗೈತಿ ಇದಕ್ಕ ಇನ್ನು ಮತ್ತೊಂದು ಕೇಳಿದ್ರು ಅವರು ಯಾವ್ದ್ರಿಪ್ಪ ಯಾವ ಮುತ್ಯ ಮಾಳಿಂಗ್ರಾಯನ ಮಾರ್ಗದೊಳಗಿಂದ ಹೌದು ಸೋಮರಾಯ ತುಕ್ಕಪ್ರಾಯ ಹೌದು 700 ಕಿಲ್ಲಾರ ಹೆಣ್ಣು ಮೇಯಿಸ್ತಿದ್ರು ಒಂದಾನೆ ಒಂದು ದಿವಸ ಕಳ್ಳ ಕೌಂಟಿಗೆ ಬ್ಯಾಡ್ರು ಬಂದು ಕಿಲ್ಲಾರ ಹೆಣ್ಣು ಹೊಡ್ಕೊಂಡು ಹೋದ್ರು ಹೌದು ಹೌದು ಆದಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಆ ಬಂಡುಗಾರರು ರುಂಡ ಹೊಡೆದು ರುದ್ರಗಟ್ಟಿ ಕಟ್ಟಿ ಮುತ್ಯ ಮಾಳಿಂಗ್ರಾಯ ಕಿಲ್ಲಾರ ಎಂದು ಹಳ್ಳಿ ಪಡೆದಾನ ಹೌದು ಹೌದು ಅದರಂತೇನೆ ಮತ್ತೊಂದು ವಿಷಯ ಏನ್ರಿಪ್ಪ ವಿಷಯ 2 ಮಂದಿ ಕುರಿಗಾರ ಕುರಿ ಕಾಯ್ತಿದ್ರು ಅವ್ರ ಕುರಿಗಳನ್ನ ಬ್ಯಾಡ್ರು ಹೋದಾರ ಹೌದು ಆ ಬ್ಯಾಡರ್ನ ಸಂವಾರ ಮಾಡಿ ಒಬ್ಬಕ್ಕಿ ದೇವತೆ ಹಳ್ಳಿ ಕುರಿಗಳನ್ನ ತಂದು ಕೊಟ್ಟಾಳ ಹೌದು ಆ ಕುರುಬರು ಯಾರು ಆ ದೇವತೆ ಯಾರು ಕೇಳ್ಯಾರ ನಮಗ ಅಷ್ಟ ಅವ್ರ ಪ್ರಶ್ನೆ ಅದ ಇಲ್ಲಿ ಮಾಸ್ತರ ನಮದ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನೇರ ಉತ್ತರ ಇದು ಹೆಂಗ್ರಿಪ್ಪ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರೆ ಕುರುಬರು ಯಾರಪ್ಪ ಅಂತಂದ್ರೆ ಶಿಂಗು ಮತ್ತ ವೀರು ಹೌದು ಹೌದು ಶಿಂಗು ವೀರು ಅಂತ ಹೇಳಿ ಇಲ್ಲೇ ಮಾಯವಣಿತಕ್ಕದಾರ ಚಿಂತನೆ ಒಳಗ ಅದಾರ ಅವರು ಸದ್ಯ ಮಗಲಾಗ ಅವ್ರದ್ದು ಪೂಜೆ ಹಾಕದ ಹೌದು ಅವ್ರ ಕುರಿ ಕಾಯ್ತಿದ್ರು ಅವ್ರ ಕುರಿ ಕಾಯುವಂತ ಕುರಿಯನ್ನ ನಮ್ಮ ಆಲಕ್ನೂರು ಬ್ಯಾಡ್ರು ಆಲಕ್ನೂರು ಬ್ಯಾಡ್ರು ಕದ್ದು ಹೋದ್ರು ಅದು ಅವ್ರ ರುಂಡ ಚಿಂತನೆ ಮಾಯ ಹೊರದಕ್ಕೆ ಇನ್ನು ಹೊಳ ಕುರಿ ತಂದ ವಿಶಾಲವಾಗಿ ಹೌದು 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 ಇದು ನೀ ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಇದು ಕುಲ್ಲ ಆಗ್ಯಾವ ಅದಕ್ಕೆ ಮುಂದಿನ ಸಂದಿಗೆ ಹೆಂಗ್ ಮಾತಾಡ್ತಾರೆ ಹೆಂಗ್ ಹಾಡ್ತಾರ ನೋಡೋನು ನೋಡಿ ಬಾಳ ಮಾತಿ ದೈವ ಪಂಚ ಆಗ್ಲಾರದೆ ಸತ್ಯ ಸುಂದರವಾಗಿರ್ತಕ್ಕಂಥ 4 ನೋಡಿ ಚಾಲ ಹಾಡಿ ಚಾನ್ಸರ್ ಕೊಟ್ಬಿಡೋನು ಹೌದು ಹೌದಾ